ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆಯ ಪ್ರಮುಖ ಆರೋಪಿ ಸೇರಿದಂತೆ ಮೂವರನ್ನ ಬಂಧಿಸಲಾಗಿದೆ. ಇನ್ನು ಈ ಮುರುಗನ್ ಕಿಂಗ್ ಪಿನ್ ಏನಿದ್ದಾನೆ ಆತನ ಹಿಸ್ಟ್ರಿ ಬಹಳ ಭಯಾನಕವಾಗಿದೆ. ಮತ್ತೆ ಈ ನಕಲಿ ನಂಬರ್ ಪ್ಲೇಟ್ಗಳಿಗೆ ಸಂಬಂಧಪಟ್ಟಂತೆ ಕರಾವಳಿಯಲ್ಲಿ ಸಿಕ್ಕಿರುವಂತಹ ಬಿಗ್ಗೆಸ್ಟ್ ಲೀಡ್ ಏನ್ ಗೊತ್ತಾ? ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಕೇಸ್. ಕಿಂಗ್ ಪಿನ್ ಮುರುಗನ್ ಹಿಸ್ಟರಿಯೇ ಭಯಾನಕ. ಮುಂಬೈನಲ್ಲೂ ದರೋಡೆ ನಡೆಸಿದ್ದ ಮುರುಗನ್ ಜೈಲಿನಲ್ಲಿದ್ದುಕೊಂಡೇ ಮಂಗಳೂರಿನ ದರೋಡೆ ಪ್ಲಾನ್. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣದ 3 ಆರೋಪಿಗಳನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಈ ಪೈಕಿ ಮುಂಬೈನ ಚೆಂಬೂರು ಮೂಲದ ಕಣ್ಣನ್ ಮಣಿ ಪೊಲೀಸರೊಂದಿಗೆ ಮಹಜರಿಗೆ ಹೋಗಿದ್ದಾಗ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದ. ಈ ವೇಳೆ ಪೊಲೀಸರು ಕಣ್ಣನ್ ಕಾಲಿಗೆ ಗುಂಡೇಟನ್ನ ಹೊಡೆದಿದ್ರು. ಇವತ್ತು ಇನ್ನುಳಿದ 2 ಆರೋಪಿಗಳಾದ ದರೋಡೆಯ ಕಿಂಗ್ ಪಿನ್ ತಮಿಳುನಾಡಿನ ಮುರುಗನ್ ಡಿ ದೇವರ್ ಹಾಗೂ ಆತನ ಆಪ್ತ ಸಹಚರ ರಾಜೇಂದ್ರನನ್ನ ಸ್ಥಳ ಮಹಜರಿಗೆ ಕರೆತರಲಿದ್ದಾರೆ. ಬಳಿಕ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯಲಿದ್ದಾರೆ. ಪೊಲೀಸರ ತನಿಖೆಯ ವೇಳೆ ಈ ದರೋಡೆಯ ಮಾಸ್ಟರ್ ಮೈಂಡ್ ಮುರುಗನ್ನ ಭಯಾನಕ ಸ್ಟೋರಿ ಹೊರಬಿದ್ದಿದೆ. ಈತನಿಗೆ ಇದು ಮೊದಲ ದರೋಡೆಯಲ್ಲ, ಈ ಹಿಂದೆಯೂ ಕೂಡ ದರೋಡೆಯನ್ನ ನಡೆಸಿದ್ದ, ಅದೆಲ್ಲವೂ ಕೂಡ ಇದೇ ಮಾದರಿಯಲ್ಲಿಯೇ ನಡೆದಿತ್ತು ಅನ್ನುವ ಅಂಶ ಹೊರಬಿದ್ದಿದೆ. ಮುಂಬೈನ ನಟೋರಿಯಸ್ ತಂಡ ಧಾರಾವಿ ಗ್ಯಾಂಗ್ನಲ್ಲಿಯೂ ಕೂಡ ಈತ ಆಕ್ಟಿವ್ ಆಗಿದ್ದ ಅನ್ನೋದು ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ. ಕಳೆದ 2016ರಲ್ಲಿ ನವಿ ಮುಂಬೈನ ಹಣಕಾಸು ಸಂಸ್ಥೆಯೊಂದಕ್ಕೆ ನುಂಗಿದ್ದ ಧಾರಾವಿ ಗ್ಯಾಂಗ್ ಬರೋಬ್ಬರಿ 6 ಕೋಟಿ ಮೌಲ್ಯದ 20 ಕೆಜಿ ಚಿನ್ನಾಭರಣವನ್ನು ದೋಚಿ ಪರಾರಿಯಾಗಿತ್ತು. ಅರ್ಪಿತ್ ರಾಜ್, ನಡಾರ್ ಮತ್ತು ಸುಬ್ರಹ್ಮಣ್ಯ ದೇವರ್ ಪ್ರಮುಖ ಆರೋಪಿಗಳಾಗಿದ್ದು, ಈ ದರೋಡೆ ಪ್ರಕರಣದಲ್ಲಿ ಮುರುಗನ್ ದೇವರ್ ಸೇರಿ ಒಟ್ಟು 7 ಮಂದಿಯನ್ನ ಮುಂಬೈ ಪೊಲೀಸರು ಲಾಕ್ ಮಾಡಿದ್ರು. ಅಂದಿನ ಪ್ರಕರಣದಲ್ಲೂ ಕೂಡ ಮುರುಗನ್ ತನ್ನ ಫಿಯೇಟ್ ಕಾರನ್ನೇ ಬಳಸಿದ್ದು ಕಾರು ಚಾಲಕನಾಗಿ ಆರೋಪಿಗಳನ್ನ ಪೊಲೀಸರಿಂದ ಪಾರು ಮಾಡಿದ್ದ. ಕೋಕಾ ಕಾಯ್ದೆಯಡಿ ಎಲ್ಲರನ್ನೂ ಕೂಡ ಬಂಧಿಸಿದ್ದು 2021ರ ಸೆಪ್ಟೆಂಬರ್ನಲ್ಲಿ ಮುಂಬೈ ಜೈಲಿನಿಂದ ಜಾಮೀನಿನ ಮೇರೆಗೆ ಬಿಡುಗಡೆಯಾಗಿದ್ದ. ಮುಂಬೈ ಜೈಲಿನಲ್ಲಿದ್ದಾಗ ಮಂಗಳೂರು ಮೂಲದ ಆರೋಪಿಯೋರ್ವನ ಸ್ನೇಹ ಸಂಪಾದಿಸಿದ್ದ ಮುರುಗನ್ ಆತ ನೀಡಿದ ಮಾಹಿತಿಯೇ ಕೋಟೆಕಾರ್ ಬ್ಯಾಂಕ್ ದರೋಡೆಗೆ ಪ್ಲಾನ್ ಮಾಡಿರೋದು ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಕರಾವಳಿಯಲ್ಲಿ ನಕಲಿ ನಂಬರ್ ಕಾರುಗಳ ಓಡಾಟ, ಒಂದೇ ನಂಬರ್ನಲ್ಲಿ 2 ಕಾರುಗಳ ಸಂಚಾರ. ಕೋಟೆಕಾರು ಬ್ಯಾಂಕ್ ದರೋಡೆಕೋರರು ನಕಲಿ ನಂಬರ್ ಅನ್ನ ಹಾಕೊಂಡೇ ಕಾರಿನಲ್ಲಿ ಬಂದು ದರೋಡೆ ನಡೆಸಿ ಪರಾರಿಯಾಗಿದ್ರು. ಇದೀಗ ಅದೇ ರೀತಿ ಕರಾವಳಿಯ ಎಲ್ಲೆಡೆ ಸಾಕಷ್ಟು ನಕಲಿ ನಂಬರ್ ವಾಹನಗಳ ಓಡಾಟ ನಡೆಸಿರುವ ಮಾಹಿತಿ ಬೆಳಕಿಗೆ ಬಂದಿದೆ. KA01 MX 9632 ಎಂಬ ಒಂದೇ ನಂಬರ್ನ 2 ಕಾರುಗಳು ಓಡಾಡಿರೋದು ಬೆಳಕಿಗೆ ಬಂದಿದೆ. ಒಂದು ಮಹೀಂದ್ರಾ ಥಾರ್ ಮತ್ತು ಅದೇ ನಂಬರ್ನ ಇನ್ನೊಂದು ಮಹೀಂದ್ರಾ XUV 500 ಕಾರು ಓಡಾಟ ನಡೆಸಿರೋದು ಬೆಳಕಿಗೆ ಬಂದಿದೆ. ಕಳೆದ ಮಂಗಳವಾರ ಕಡಬಾದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಫುಲ್ ಟ್ಯಾಂಕ್ ಡೀಸೆಲ್ ಅನ್ನ ಹಾಕಿಸಿಕೊಂಡು ಹಣವನ್ನ ನೀಡದೆ ಥಾರ್ ಕಾರ್ನ ಮಾಲೀಕ ಪರಾರಿಯಾಗಿದ್ದಾನೆ. ಕಳೆದ ಡಿಸೆಂಬರ್ 24ರಂದು ಅದೇ ನಂಬರ್ನ XUV 500 ಕಾರು ಸುಳ್ಯದ ಪೈಜಾರುವಿನಲ್ಲಿ ಡೀಸೆಲ್ ಹಾಕಿಸಿಕೊಂಡು ಹಣವನ್ನು ನೀಡದೆ ಎಸ್ಕೇಪ್ ಆಗಿದೆ. ಆದರೆ ಈ ನಂಬರ್ನ ಅಸಲಿ ವಿಳಾಸ ಬೆಂಗಳೂರು ಮೂಲದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ಮೂಲದ ಹ್ಯುಂಡೈ i20 ಕಾರಿನದ್ದಾಗಿದೆ. ಹೀಗಾಗಿ ನಕಲಿ ನಂಬರ್ನ ವಾಹನಗಳು ಓಡಾಡ್ತಾ ಇರೋದು ಮತ್ತೇನಾದರೂ ತೊಂದರೆ ಕಾದಿದೆಯಾ ಅನ್ನುವಂತಹ ಆತಂಕ ಕರಾವಳಿಯ ಜನತೆಗೆ ಕಾಡ್ತಾ ಇದೆ. ಯಾವುದಕ್ಕೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಬೇಕಿದೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.